ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಪನೋರಮಾ ಸಿನಿ ಟೈಮ್ಸ್ಗೆ ನೀವೆಲ್ರಿಗೂ ಸ್ವಾಗತ. ಇವತ್ತು ನಾವು 5D ಚಿತ್ರದ ಬಗ್ಗೆ ಮಾತಾಡ್ತಿದ್ದೀವಿ. ನಮ್ಮ ಜೊತೆ ಒಬ್ರು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಸೊ ಎಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ಜೊತೆ ಇವತ್ತು ಈ ಸಿನಿಮಾ ಬಗ್ಗೆ ಮಾತಾಡೋದಕ್ಕೆ ನಟ, ನಿರ್ದೇಶಕ, ನಿರ್ಮಾಪಕ, ಕಲಾ ಸಾಮ್ರಾಟ್ ಎಸ್ ನಾರಾಯಣ್ ಸರ್ ಇದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನೀಡಿ. ನಮಸ್ಕಾರ ಸರ್, ಹೇಗಿದ್ದೀರಿ ಸರ್? ಸುಂದರವಾಗಿದ್ದೀನಿ. ಅಂದರೆ ಮನಸ್ಸು ಸುಂದರವಾಗಿರಬೇಕು. ಮನಸ್ಸು ಸುಂದರವಾಗಿದ್ರೆ ಭಾವನೆಗಳು ಸುಂದರವಾಗಿರುತ್ತೆ, ಅದು ಮುಖದಲ್ಲಿ ಕಾಣುತ್ತೆ. ಯಾಕೆಂದ್ರೆ ನಮ್ಮ ಮುಖನ ಕೋಟ್ಯಾಂತರ ಜನ ನೋಡ್ತಾರೆ. ಹಾಗಾಗಿ ನಾವು ಯಾವಾಗಲೂ ಹೇಗಿದ್ದೀರಾ ಅಂದರೆ ಸುಂದರವಾಗಿದ್ದೀವಿ ಅಂತ ಹೇಳ್ಕೋಬೇಕು. ಸರ್, ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್, 50ನೇ ಸಿನಿಮಾ. ಧನ್ಯವಾದಗಳು. ಹಾಫ್ ಸೆಂಚುರಿ. ಧನ್ಯವಾದಗಳು. ಓಕೆ ಸರ್, ಈಗ ಟೈಟಲ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, 5D. ಏನ್ ಸರ್ ಇದು 5D ಅಂತ? ನೀವೇನು ಬೇಕಾದ್ರೆ ಅನ್ಕೋಬೋದು ಅದನ್ನು. ಪೋಸ್ಟರ್ ನೋಡಿದಾಗ ತುಂಬ ಜನ ಕೇಳಿದ್ರು, ಏನು ಸರ್ 5 ಡೆತ್ ಅಂದರು, ನಿಮ್ಗೇನು ಅನಿಸುತ್ತೆ ಅಂದರು. ಇಲ್ಲ ಸರ್, ನಮ್ಗೆ 5 ಡೈಮೆನ್ಷನ್ ಅನಿಸ್ತಾ ಇದೆ. ಏನಾದ್ರು ಅಂದ್ಕೊಳ್ಳಿ, ಬಟ್ ನೀವೇನು ಅನ್ಕೋತೀರಾ ಅದು ಕ್ಲಾರಿಟಿ ಬಂದು ಸಿನಿಮಾದಲ್ಲಿ ಸಿಗುತ್ತೆ. ಸಿನಿಮಾ ನೋಡಿದ ನಂತರ ಸಿಗುತ್ತೆ ಅಂತ ಹೇಳಿದೆ ನಾನು. ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಸರ್, ಇವಾಗ ಟ್ರೈಲರ್ ನೋಡಿದ್ವಿ ನಾವು. ಸೊ ಅಫ್ಕೋರ್ಸ್ ಇದೊಂದು ಕ್ರೈಮ್ ಥ್ರಿಲ್ಲರ್ ಅಂತ ನಮ್ಗೆ ಅನ್ಸುತ್ತೆ. ಬಿಕಾಸ್ ಈಗ ಆದಿತ್ಯ ಅವರ ಲುಕ್ ಇರ್ಬೋದು, ಆಮೇಲೆ ಆ ಪೋಸ್ಟರ್ಲಿ 5D ಮೇಲೇನೆ ಒಂದು ರಕ್ತದ ಕಲೆ ಪ್ರಿಂಟ್ ಹಾಕ್ಬಿಟ್ಟಿದ್ದೀರಾ ನೀವು. ಸೊ ಏನಿದು ರಕ್ತಪಾತ ಅಂತ? ರಕ್ತಪಾತ ಅಲ್ಲ, ಇದು ರಕ್ತ ಮಾಫಿಯಾ. ಮಾಫಿಯಾ, ಓಕೆ. ಹೌದು. ನಮ್ಮ ರಕ್ತ ನಾವು ಯಾರಿಗೋ ತುರ್ತಿಗೆ ರಕ್ತ ದಾನ ಮಾಡ್ತೀವಿ, ಅಥವಾ ಯಾವುದಾದ್ರು ಸೆಲೆಬ್ರಿಟಿಗಳು, ದೊಡ್ಡ ವ್ಯಕ್ತಿಗಳ ಹೆಸರಲ್ಲಿ ರಕ್ತದಾನ ಶಿಬಿರಗಳು ನಡೆಯುತ್ತೆ. ಆ ರೀತಿ ನಡೆಯುವಾಗ ಬಹಳಷ್ಟು ಜನ ಸ್ವಯಂ ಪ್ರೇರಿತರಾಗಿ ಬಂದು ರಕ್ತದಾನ ಮಾಡ್ತಾರೆ. ಒಂದು ಸದುದ್ದೇಶದಿಂದ ದಾನ ಮಾಡ್ತಾರೆ. ಆದರೆ ಅದು ಎಷ್ಟು ಸರಿಯಾದ ರೀತಿಯಲ್ಲಿ ಬಳಕೆ ಆಗ್ತಾ ಇದೆ, ಎಷ್ಟು ಜನ ಇದನ್ನು ದುರ್ಬಳಕೆ ಮಾಡ್ಕೋತಾ ಇದ್ದಾರೆ. ನಾನು ಉಚಿತವಾಗಿ ಕೊಡುವಂಥ ರಕ್ತ ಅದು ವ್ಯಾಪಾರಿ ವಸ್ತು ಆಗ್ತಾ ಇದೆ. ಅದರಿಂದ ಎಷ್ಟು ಅನಾಹುತಗಳಾಗ್ತಾ ಇದೆ, ಎಷ್ಟು ಜನ ಕೋಟ್ಯಾಧೀಶರು ಆಗ್ತಿದ್ದಾರೆ ಅನ್ನೋದು ಕಥೆಯ ಮೂಲ. ಇದು ಬಹುಶಃ ನನಗೆ ತಿಳಿದ ಮಟ್ಟಿಗೆ ಇದು ಹೊಸ ಕತೆ. ನಾವು ತುಂಬ ಸಿನಿಮಾಗಳು ನೋಡ್ತಾ ಇರ್ತೀವಿ, ನಾನೆಲ್ಲೂ ಈ ಥರ ಒಂದು ಕಾನ್ಸೆಪ್ಟ್ ಕೇಳಿಲ್ಲ. ಈ ಕಾನ್ಸೆಪ್ಟನ್ನ ತೊಗೊಂಬಂದರು ನಿರ್ಮಾಪಕರು, ನನಗೆ ತುಂಬ ಇಷ್ಟ ಆಯಿತು. ಅದ್ರ ಮೇಲೆ ವರ್ಕ್ ಮಾಡಿದ್ದೀವಿ, ಅದೇ 5D. ಓಕೆ ಸರ್, ಈಗ ನಿಮ್ಮ 50ನೇ ಸಿನಿಮಾ, ಆದಿತ್ಯ ಅವ್ರ 25ನೇ ಸಿನಿಮಾ. ಸೊ ಈ ಕತೆಗೆ ಆದಿತ್ಯ ಅವರೇ ನಾಯಕನಾಗಬೇಕು ಅಂತ ನೀವು ಆಯ್ಕೆ ಮಾಡಿದ್ದು ಹೇಗೆ, ಯಾಕೆ ಅಂತ ಆ ಒಂದು ಪ್ರೋಸೆಸ್ ಬಗ್ಗೆ ಹೇಳೋದು? ಇಲ್ಲ, ಕಥಾನಾಯಕನನ್ನ ಕತೆಗಾರೇ ಆಯ್ಕೆ ಮಾಡ್ಕೊಂಡು ಬಂದಿದ್ರು ನಿರ್ಮಾಪಕರೇ. ಹೌದು, ಅವರು ನನ್ನ ಹತ್ರ ಬರೋವಾಗ ಅವರು ಹೇಳಿದರು, ಸರ್ ಅದು ಆದಿತ್ಯ ಅವ್ರು ಮಾಡಿದರೆ ಚೆನ್ನಾಗಿರುತ್ತೆ ಸರ್, ನಮ್ಗೆ ಅವ್ರ ಪರಿಚಯ ಇಲ್ಲ, ಹಾಗಾಗಿ ನೀವು ಪರಿಚಯ ಮಾಡಿಕೊಡಿ ಅಂತ ಹೇಳಿದ್ರು. ನನಗೆ ತುಂಬ ಆತ್ಮೀಯರವರು, ನನ್ನ ಗುರುಪುತ್ರರು, ನನ್ನ ಗುರುಗಳಾದ ರಾಜೇಂದ್ರ ಸಿಂಗ್ ಬಾಬುರವರ ಪುತ್ರ ಅವರು. ಅದು ಅಲ್ಲದೆ ಅವರ ನಿರ್ಮಾಣದಲ್ಲಿ ನಾನು ಅಭಿನಯ ಮಾಡಿದ್ದೀನಿ. ಕುರಿಗಳು ಸಾರ್ ಕುರಿಗಳು, ಕೋತಿಗಳು ಸಾರ್ ಕೋತಿಗಳು, ಕಥೆಗಳು ಸಾರ್, ಈ ಎಲ್ಲ 3 ಸಿನಿಮಾಗಳಿಗೆ ಅವರು ಕೂಡ ಪಾಲುದಾರರು, ನಿರ್ಮಾಪಕರು. ಒಬ್ಬ ನಿರ್ಮಾಪಕರಾಗಿ ಬಂದು ನಾನು ಕಲಾವಿದ, ನನಗೇನೇನು ಬೇಕು ಎಲ್ಲ ಅವ್ರು ನೋಡ್ಕೋತಾ ಇದ್ರು. ಹಾಗಾಗಿ ಚೆನ್ನಾಗಿ ಪರಿಚಯ ಇತ್ತು. ಮಾತಾಡಿದೆ, ಅವರು ಏನೂ ಮಾತಾಡಿಲ್ಲ. ಅವರು ನಿಮ್ಮ ಸಿನಿಮಾಲ್ಲಿ ಮಾಡಬೇಕು ಸರ್, ಭಾಳ ದಿನದ ಆಸೆ ನನಗೆ, ಬಂದು ಮಾಡ್ತೀನಿ ಅಂತ ಹೇಳಿದ್ರು. ತುಂಬ ಒಳ್ಳೆ ವ್ಯಕ್ತಿ, ತುಂಬ ಒಳ್ಳೆ ಕಲಾವಿದ. ಆಮೇಲೆ ಡೆಡಿಕೇಶನ್ನು, ಡಿಟರ್ಮಿನೇಷನ್ನು, ಡಿಸಿಪ್ಲಿನ್ನು ಎಲ್ಲ ತುಂಬ ಇಷ್ಟ ಆಯಿತು ನನಗೆ. ಆಮೇಲೆ ಪಾತ್ರಕ್ಕೆ ಹೇಳಿ ಮಾಡಿಸಿದಂಥ ವ್ಯಕ್ತಿ, ನಾಯಕ ನಟನಾಗಿ ಆ ಪಾತ್ರಕ್ಕೆ. ಯಾಕೆ ಅಂತ ಹೇಳಿದ್ರೆ, ಅವರು ಆ ಕಾನ್ಸೆಪ್ಟ್ ಕೊಡೋವಾಗ್ಲೇ ಇವ್ರನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ದರಿಂದ ಅವ್ರು ತುಂಬ ಅಚ್ಚುಕಟ್ಟಾಗಿ ಮ್ಯಾಚ್ ಆದರು ನನಗೆ. ಸರಿ, ನಾನು ಆದಿತ್ಯ ಅವ್ರನ್ನ ಈ ಪ್ರಶ್ನೆ ಕೇಳಿದೆ, 2 ಶೇಡ್ ಇದೆಯಾ ನಿಮ್ಮ ಪಾತ್ರಕ್ಕೆ ಅಂತ. ನಾನು ಏನೂ ಹೇಳೋ ಹಾಗಿಲ್ಲ, ನೀವು ಸಿನಿಮಾ ನೋಡಿ ಅಂತ ಹೇಳಿದ್ರು. ಈ ಶೇಡ್ಗಳ ಬಗ್ಗೆನೇ ನಮಗೆ ಟೈಟ್ಲ್ ಮ್ಯಾಚ್ ಆಗೋದು. ಹಾಗೆ ಶೇಡ್ ಎಷ್ಟಿದೆ ಅಂತ ನೀವು ಸಿನಿಮಾ ನೋಡಿದಾಗ ಶೇಡ್ ಗೊತ್ತಾಗುತ್ತೆ. ತುಂಬ ಕಡೆ ಶ್ಯಾಡೋ ಹಾಕಿದ್ದೀನಿ ನಾನು, ಶ್ಯಾಡೋ ಹಾಕಿದ್ದೀನಿ. ಹಾಗಾಗಿ ಶೇಡ್ ಏನು ಅನ್ನೋದು ಅಲ್ಲಿ ಗೊತ್ತಾಗುತ್ತೆ. ಯಾವಾಗಲೂ ಕೂಡ ಸಸ್ಪೆನ್ಸ್ ಸಿನಿಮಾ ಅಂದಾಗ ಎಲ್ಲವೂ ಕೂಡ ಸಸ್ಪೆನ್ಸ್ ಆಗಿದ್ರೇ ಆ ಸಿನಿಮಾ ತಿರುಳು ಹಾಗೆ ಉಳ್ಕೊಂಡಿರೋಕ್ಕೆ ಸಾಧ್ಯ.
ಓಕೆ ಸರ್, ಇನ್ನು ನಿಮ್ಮ ಸಿನಿಮಾಗಳು ಸಾಕಷ್ಟು ಸಿನಿಮಾಗಳು ನಾವು ಕೂಡ ನೋಡಿದ್ದೀವಿ. ಕಾಮಿಡಿ ಜಾನರ್ ಇರ್ಬೋದು, ಆಮೇಲೆ ಫ್ಯಾಮಿಲಿ ಡ್ರಾಮಾ ಇರ್ಬೋದು, ಲವ್ ಸ್ಟೋರೀಸ್ ಇರ್ಬೋದು, ಎಲ್ಲ ಜಾನರ್ಗಳನ್ನು ನೀವು ನಿರ್ದೇಶನ ಮಾಡಿದ್ದೀರಾ. ಸೊ ನಿಮ್ಮ ಫೇವ್ರೆಟ್ ಜಾನರ್ ಯಾವುದು ಅಂತ ನನಗೆ ಕೇಳೋಕೋದು? ಇಲ್ಲ, ನನಗೆ ಯಾವುದು ಫೇವ್ರೇಟ್ ಅಂತ ನಾನು ಹೇಳೋಕೆ ಹೋಗಲ್ಲ. ಯಾವ ವಸ್ತುವನ್ನು ನಾವು ಸಿನಿಮಾ ಮಾಡೋಕ್ಕಿಂತ ಹೊರಡ್ತೀವಿ ಅದನ್ನು ಅನುಭವಿಸ್ಬೇಕು. ಮೊದಲನೇದಾಗಿ ನಿರ್ದೇಶಕ ಅನುಭವಿಸ್ಬೇಕು. ಉದಾಹರಣೆಗೆ ಒಬ್ಬ ಅಡುಗೆ ಭಟ್ಟ ಅಡುಗೆ ಮಾಡ್ತಾನೆ ಅಂದರೆ ಅವನಿಗೆ ಅಡುಗೆಯ ಸ್ವಾದ ಗೊತ್ತಿರಬೇಕು. ಅಡುಗೆಯ ಸ್ವಾದ ಗೊತ್ತಿದ್ರೆ ರುಚಿ ಸಿಗುತ್ತೆ. ಸುಮ್ಮನೆ ಎಲ್ಲ ಅದೇ ಪದಾರ್ಥಗಳೇ ಇರುತ್ತೆ. ನೀವು ಅಡುಗೆ ಮಾಡ್ತೀರಿ, ನಾನು ಅಡುಗೆ ಮಾಡ್ತೀವಿ, ರುಚಿ ಬೇರೆ ಆಗ್ತಾ ಇರುತ್ತೆ. ಹಾಗಾಗಿ ನಾನು ಅದನ್ನು ಹೇಗೆ ಅನುಭವಿಸ್ತೀನಿ ಅದರ ಮೇಲೆ ನನ್ನ ಚಿತ್ರ ಬರುತ್ತೆ. ನನಗೆ ಎಲ್ಲ ಜಾನರ್ಗಳು ತುಂಬ ಇಷ್ಟ. ನೀವು ಕೇಳಿದ ಪ್ರಶ್ನೆಗೆ ತುಂಬ ನಾನು ಉತ್ತರ ಕೊಡ್ತೀನಿ. ನನಗೆ ತುಂಬ ಇಷ್ಟವಾದ ಏನಪ್ಪ ಅಂದರೆ ಹಿಸ್ಟಾರಿಕಲ್ ಆ್ಯಂಡ್ ಮೈಥಲಾಜಿಕಲ್ ತುಂಬ ಇಷ್ಟ. ನನಗೆ ಹಿಸ್ಟ್ರಿಗಳನ್ನು ಹೇಳಬೇಕು. ಯಾಕೆಂದರೆ ಹಿಸ್ಟ್ರಿಗಳನ್ನು ಹೇಳುವಾಗ ಆ ಹಿಸ್ಟ್ರಿ ಒಳಗಡೆ ನಾವು ಇರ್ತೀವಿ. ನೈಜತೆ ಇರುತ್ತೆ. ನೈಜತೆ ಅದನ್ನು ಹೇಗಿದೆ ಹಾಗೆ ಕೊಡಬೇಕು. ಆಮೇಲೆ ಪೌರಾಣಿಕ ಮಾಡಬೇಕು, ಭಾಳ ಆಸೆ ನಮಗೆ. ಸರ್, ನಿರ್ದೇಶಕನಾಗಿ ನಿಮಗೆ ಪೌರಾಣಿಕ ಹಿಸ್ಟ್ರಿ ಎಲ್ಲ ಇಷ್ಟ ಅಂತಿದ್ದಾರೆ. ಆಸ್ ಅ ಪ್ರೇಕ್ಷಕನಾಗಿ ನಿಮ್ಗೆ ಯಾವ ಜಾನರ್ ನೋಡೋದಕ್ಕೆ ಇಷ್ಟ? ನನಗೆ ಸಮಾಜದ ಮೇಲೆ ಸತ್ಪರಿಣಾಮ ಬೀರುವಂಥ ಚಿತ್ರಗಳನ್ನು ನಾವು ಮಾಡಬೇಕು. ಯಾಕೆಂದರೆ ಇವತ್ತಿನ ಯುಗ ವೈಜ್ಞಾನಿಕ ಯುಗ. ನಾವು ತುಂಬ ಇನ್ಫ್ಲೂಯೆನ್ಸ್ ಆಗ್ತೀವಿ, ಬೇರೆ ಕಲ್ಚರ್ ಮೇಲೆ ಇನ್ಫ್ಲೂಯೆನ್ಸ್ ಆಗ್ತೀವಿ. ನಮ್ಮ ಕಲ್ಚರ್ಗಳನ್ನು ನಾವು ಮರೆತು ಹೋಗ್ತಾ ಇದ್ದೀವಿ. ಹಾಗಾಗಿ ನನಗೆ ಸಮಾಜದ ಮೇಲೆ ಸತ್ಪರಿಣಾಮ ಬೀರುವಂಥ ಚಿತ್ರಗಳನ್ನು ಮಾಡಿದ್ರೆ ಸಮಾಜ ಶುದ್ಧವಾಗಿರುತ್ತೆ. ನನಗೆ ಅದು ಭಾಳ ಇಷ್ಟ. ಓಕೆ ಸರ್, ಇನ್ನು ಅಭಿಮಾನಿಗಳು ನಮ್ಮ ಕನ್ನಡ ಸಿನಿ ಪ್ರೇಕ್ಷಕರೆಲ್ಲ ಎಸ್ ನಾರಾಯಣ್ ಸರ್ ಮತ್ತೆ ಆದಿತ್ಯ ಅವ್ರಿಗೆ ಕಂಬ್ಯಾಕ್ ಮೂವಿ ಆಗುತ್ತೆ ಇದು ಅಂತಿದ್ದಾರೆ. ಇನ್ನೊಂದು ಸರ್ಪ್ರೈಸಿಂಗ್ ಎಲಿಮೆಂಟ್ ಏನು ಅಂದ್ರೆ ನೀವು ಕ್ಯಾಮಿಯೋ ಮಾಡಿರುವಂಥದ್ದು ಈ ಸಿನಿಮಾದಲ್ಲಿ. ನೀವು ಕ್ಯಾಮಿಯೋ ಮಾಡಿದಿರಾ ಅಥವಾ ಪೂರ್ತಿ ಸಿನಿಮಾ ಇರ್ತೀರಾ ಹೇಗೆ ಅಂತ? 5D ಅಲ್ಲಿ ಪೂರ್ತಿ ಇದ್ದೀರಾ? ಹೌದು. ಓಕೆ ಓಕೆ. ನಿಮ್ಮ ಪಾತ್ರದ ಬಗ್ಗೆ ಹೇಳಿ ಸರ್. ಅದೊಂದು ಸರ್ಪ್ರೈಸಿಂಗ್ ಎಲಿಮೆಂಟ್ ನೋಡಿ, ಗನ್ ಹಿಡ್ಕೊಂಡು ನೀವು ಶೂಟ್ ಮಾಡ್ತಾ ನೋಡಿ. ಯೂಶಲಿ ನೀವು ಕಾಮಿಡಿ ಏನಾದರೂ ಹೇಳಕ್ ಹೊರಟಿರ್ಬೋದಾ ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡಿದ್ವಿ, ಬಟ್ ನೀವು ಗನ್ ಹಿಡ್ಕೊಂಡಿರೋದು ನಮಗೆಲ್ಲ ಸರ್ಪ್ರೈಸ್. ಇಲ್ಲ, ತುಂಬ ಗಂಭೀರವಾದ ಪಾತ್ರ ಅದು. ನಾವು ತುಂಬ ಜನರನ್ನ ಟ್ರೈ ಮಾಡಿದ್ವಿ, ಆ ಡೇಟ್ ಸರಿಗೆ ಹೊಂದಾಣಿಕೆ ಆಗಲಿಲ್ಲ. ನಮ್ಮ ಶೆಡ್ಯೂಲ್ಗಳು ಇದು ಹೇಗಿತ್ತು ಅಂದರೆ, ಒಂದು ಶೆಡ್ಯೂಲ್ ಹಾಕಿದಾಗ ಆ ಶೆಡ್ಯೂಲ್ ಕಂಪ್ಲೀಟು ಕಲಾವಿದರು ಬೇಕಾಗಿತ್ತು, ನಮ್ಗೆ ಸಿಗಲಿಲ್ಲ. ಸರಿ, ನನಗೇನಾಯಿತು ಅಂತ ಹೇಳಿದ್ರೆ ಒಂದು ಹೊಸ ವ್ಯಕ್ತಿಯನ್ನು ಹೊಸ ರೂಪದಲ್ಲಿ ತೋರಿಸ್ಬೇಕು ಅಂತಿತ್ತು. ನಮ್ಮ ಟೀಮಲ್ಲೆಲ್ಲ ಹೇಳಿದರು, ಸರ್ ನೀವೇ ಮಾಡೋದು ಚೆನ್ನಾಗಿರುತ್ತೆ. ನಾನು ಸೀನ್ ನರೇಟ್ ಮಾಡುವಾಗ ಎಲ್ಲ ಹೇಳೋರು ಈ ಪಾತ್ರ ಯಾರು ಮಾಡ್ತಾರೆ ಅಂತ. ನಾನು ಹುಡುಕ್ತಾ, ಯಾಕೆ ಸರ್ ನೀವೇ ಮಾಡಿ ಸರ್ ಚೆನ್ನಾಗಿತ್ತು ಅಂತೇಳಿ. ಹಾಗಾಗಿ ನನಗೆ ಸ್ವಲ್ಪ ಆತಂಕ ಇತ್ತು ಹೇಗಿರುತ್ತೆ ಅಂಥೇಳಿ. ನಾನು ಒಂದು ಸಲ ಅದು ಫೋಟೋ ಎಲ್ಲ ಶೂಟ್ ಮಾಡಿ ಸಣ್ಣದಾಗಿ ಒಂದು 2 ಮಿನಿಟ್ಸ್ ಶೂಟ್ ಮಾಡಿ ನೋಡಿದೆ. ನನಗೆ ಸಮಾಧಾನ ಆದಮೇಲೆ ನಾನು ಅದೆಲ್ಲ ಅಭಿನಯ. ತುಂಬ ಗಂಭೀರವಾದ ಪಾತ್ರ ಅದು. ಅದು ಕಾಪ್ ಪಾತ್ರನ ಸರ್? ಹೌದು ಹೌದು ಹೌದು. ನೀವು ಕಾಪ್ ಪಾತ್ರ ಮಾಡಿ. ಹೌದು. ಓಕೆ ಸರ್, ಇನ್ನು ಅದಿತಿ ಪ್ರಭುದೇವ ಅವರು ಹೀರೋಯಿನ್ ಆಗಿ ಆಕ್ಟ್ ಮಾಡಿರುವಂಥದ್ದು. ಅವರ ಮತ್ತೆ ಆದಿತ್ಯ ಅವರ ಜೋಡಿ ಫಸ್ಟ್ ಟೈಮು ತೆರೆ ಮೇಲೆ ಚೆನ್ನಾಗಿ ಕಾಣಿಸ್ತಿದೆ. ಸೊ ನೀವು ಅವ್ರನ್ನ ಹೆಂಗ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಈ ಪಾತ್ರ? ಇಲ್ಲ, ನನಗೆ ಆದಿ ಒಂದು ಒಳ್ಳೆ ಹೈಟ್ ಅವರು. ಹೌದು. ಅವ್ರು ಮಾಡಿರೋ ಪಿಕ್ಚರ್ ಎಲ್ಲ ಹೈಟ್ ಕಮ್ಮಿ ಹೀರೋಯಿನ್ಗಳು. ಹೇಗೆ ನಿಂತ್ಕೊಂಡ್ರು ಇವ್ರಿಗೆ ಹೊಕ್ಳತ್ರ ಬರ್ತಾರೆ ಎಲ್ಲ ಹೀರೋಯಿನ್ಗಳು. ಸರಿ, ಆ ಹೈಟ್ಗೆ ಹೀರೋಯಿನ್ಗಳು ಹುಡುಕ್ತಾ ಇದ್ದೆ ನಾನು. ನನಗೆ ಥಟ್ ಅಂತ ನೆನಪಾಗಿದ್ದು ಅದಿತಿ. ನಾನು ಈ ಒಂದು ಸಿನಿಮಾ ಆ್ಯಕ್ಟ್ ಮಾಡ್ತಾ ಇದ್ದೆ, ಓಲ್ಡ್ ಮಂಕ್. ಅಲ್ಲಿ ಇವರು ನಾಯಕಿಯಾಗಿದ್ದರು. ನಾನು ಬಂದರು, ಫಸ್ಟ್ ಡೇ ಬಂದರು, ಬರ್ತಿದ್ದಂಗೆ ನಂಗೆ ನಮಸ್ಕಾರ ಮಾಡಿದ್ರು, ಮಾತಾಡ್ತಿದ್ರು. ನಾನು ತಕ್ಷಣ ಕೇಳಿದೆ, ಆ್ಯಕ್ಟ್ ಮಾಡ್ತೀನಮ್ಮ ಅಂದೆ. ಸರ್ ನನ್ನ ಪಿಕ್ಚರ್ ಆ್ಯಕ್ಟ್ ಮಾಡ್ತೀಯಾ ಅಂದೆ. ಹ್ಞೂ ಅಂದ್ಬಿಟ್ರು. ಅಷ್ಟೇ 2-3 ನಿಮಿಷದಲ್ಲಿ ಮುಗ್ದೇ ಹೋಯ್ತದು. ಬಂದರು, ಮಾಡಿದ್ರು. ತುಂಬ ಒಳ್ಳೆ ಹೆಣ್ಮಗು ಅದು. ಒಂದು ಸಣ್ಣ ಸಮಸ್ಯೆ ಇಲ್ಲ, ಬಂದಿದ್ದೇ ಗೊತ್ತಾಗಿಲ್ಲ. ಬಂದರು, ಆ್ಯಕ್ಟ್ ಮಾಡಿದ್ರು, ಮುಗಿಸೇ ಬಿಟ್ರು ಬೇಗ. ಸೊ ಹೇಗೆ ಅನಿಸ್ತು ಸರ್? ನೀವು ಮ್ಯೂಸಿಕ್ ನೀವೇ ಮಾಡಿದ್ದೀರಾ. ಹೌದು ಹೌದು. ಜೊತೆಗೆ ಈ ಒಂದು ಸ್ಟಾರ್ ಕಾಸ್ಟ್, ನಿಮ್ಮ ಟೆಕ್ನಿಕಲ್ ಟೀಮ್ ಬಗ್ಗೆ ಹೇಳೋದಾದ್ರೆ 5D ಫ್ಯಾಂಟಾಸ್ಟಿಕ್ ಟೆಕ್ನಿಕಲ್ ಟೀಮ್ ಈ ಪಿಕ್ಚರ್ಲಿ. ಫೋಟೋಗ್ರಫಿ, ಎಕ್ಸ್ಟ್ರಾಡಿನರಿ ಫೋಟೋಗ್ರಫಿ ಆ್ಯಂಡ್ ಎಡಿಟಿಂಗ್. ಅವರಿಬ್ಬರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ, ಹುಡುಗರು ಭಾಳ ದೊಡ್ಡ ಭವಿಷ್ಯ ಇದೆ ಅವರಿಗೆ. ನಾನು ನೋಡಿದಾಗ ಅನ್ನಿಸ್ತು. ತುಂಬ ಒಳ್ಳೆ ಟೆಕ್ನಿಷಿಯನ್ಸ್. ಸಿಂಗರ್, ಇಬ್ಬರು ಸಿಂಗರ್, ಸೋನು ನಿಗಮ್ ಆ್ಯಂಡ್ ಕಾರ್ತಿಕ್. ಫಿಮೇಲ್ ವಾಯ್ಸ್ ಇಲ್ಲ ಇದರಲ್ಲಿ. ಇಬ್ಬರು ಕೂಡ ಭಾಳ ಅದ್ಭುತವಾಗಿ ಹಾಡಿದ್ದಾರೆ. ಆಡಿಯೋ ಜನಗಳ ಮನಸ್ಸಲ್ಲಿ ತುಂಬ
ಹೋಗಿ ಕೂತಿದೆ. ನಿಮ್ಮ ಸಿನಿಮಾಗಳ ಸ್ಪೆಷಾಲಿಟಿನೇ ಅದು ಸರ್, ಹಾಡಿನ ಮೂಲಕ ಚಿತ್ರಮಂದಿರಕ್ಕೆ ನೀವು ಅಭಿಮಾನಿಗಳನ್ನ ವೆಲ್ಕಮ್ ಮಾಡುವಂಥದ್ದು. ಬಿಕಾಸ್ ಸಾಂಗೇ ಇನ್ವಿಟೇಷನ್ ತರ ಇರುತ್ತೆ ಸಿನಿಮಾಗೆ. ನೀವು ಎಲ್ಲಾ ಚಿತ್ರದ ಹಾಡುಗಳು ಕೂಡ ಸೂಪರ್ ಡೂಪರ್ ಹಿಟ್ಟು, ಮನಸ್ಸಿಗೆ ಮುದ ನೀಡುವಂಥದ್ದು. ಈಗಲೂ ನಾವು ಕಾರಲ್ಲಿ ಎಲ್ಲೋ ಡ್ರೈವ್ ಹೋಗುವಾಗ FM ಅಲ್ಲಿ ಈ ಚೈತ್ರದ ಪ್ರೇಮಾಂಜಲಿಯ ಸಿನಿಮಾ ಹಾಡುಗಳಾಗಿರ್ಬೋದು, ಹಳೇ ಸಿನಿಮಾ ನಿಮ್ಮ ಹಾಡುಗಳು ತುಂಬಾನೇ ಪ್ಲೇ ಮಾಡ್ತಾ ಇರ್ತಾರೆ. ಆದ್ರೆ ಅಷ್ಟು ಇವತ್ತಿಗೂ ಕೂಡ ತುಂಬಾ ಫ್ರೆಶ್ ಆಗಿ ಎವರ್ಗ್ರೀನ್ ಅನ್ಸೋ ಹಾಡುಗಳು. ಹೀಗಾಗಿ ನಿಮ್ಮ ಸಿನಿಮಾ ಅಂದ ತಕ್ಷಣ ಸಾಂಗ್ ಯಾರು ಹಾಡಿರ್ಬೋದು, ಎಷ್ಟು ಹಾಡಿರ್ಬೋದು, ಯಾವ ತರ ಹಾಡಿರ್ಬೋದು ಅಂತ ಕುತೂಹಲದಿಂದ ಜನ ನೋಡ್ತಾರೆ, ಕೇಳ್ತಾರೆ. ಹಾಡು ಒಬ್ಬ ಮನುಷ್ಯನಿಗೆ ಹೇಗೆ ಉಡುಗೆ ಮುಖ್ಯನೋ, ನಾವು ಒಂದು ಒಳ್ಳೆ ಬಟ್ಟೆ ಹಾಕೋಬೇಕು ಅಂತ ಅನ್ಕೋತೀವಲ್ಲ, ಹಾಗೆ ಒಂದು ಒಳ್ಳೆ ಚಿತ್ರಕ್ಕೆ ಹಾಡುಗಳು ಉಡುಗೆ ಇದ್ದ ಹಾಗೆ. ಒಳ್ಳೆ ಉಡುಗೆಯನ್ನು ತೋರಿಸಿದ್ರೆ ಆಕಾರ ಸುಂದರವಾಗಿ ಕಾಣುತ್ತೆ. ಅದೊಂದು ಬಹಳ ಮುಖ್ಯವಾದ ಡಿಪಾರ್ಟ್ಮೆಂಟ್. ಅದು ಖುಷಿ ಆಗುತ್ತೆ ಆ ಇಲಾಖೆಯಲ್ಲಿ ಕೆಲಸ ಮಾಡುವಾಗ. ಓಕೆ ಸರ್, ನೀವು ಸುದೀರ್ಘ ವರ್ಷಗಳ ಕಾಲದಿಂದ ಚಿತ್ರರಂಗದಲ್ಲಿದ್ದೀರಾ. ನಿಮ್ಮ ಎಕ್ಸ್ಪೀರಿಯನ್ಸು ಅಗಾಧವಾಗಿರುವಂಥ ಅನುಭವ. ಈಗ ಸಾಕಷ್ಟು ಬದಲಾವಣೆಗಳಾಗ್ತಿದೆ, ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಸಿನಿಮಾಗಳು ಬರ್ತಿದೆ, ನೋಡಿರ್ಬೋದು. ಸಿನಿಮಾ ಮೇಕಿಂಗ್ ಕೂಡ ಬದಲಾಗಿದೆ. ಸೊ ಆ ಕಾಲಕ್ಕೂ ಈ ಕಾಲಕ್ಕೂ ನೋಡೋದಾದರೆ ಏನು ಹೇಳ್ತೀರಿ ಸರ್ ಈ ಒಂದು ಬದಲಾವಣೆ ಬಗ್ಗೆ, ನಮ್ಮ ಕನ್ನಡ ಚಿತ್ರರಂಗ ಈಗಿರುವಂಥ ಒಂದು ಸ್ಥಿತಿ ಬಗ್ಗೆ? ತಾಂತ್ರಿಕವಾಗಿ ಮುಂದೆ ಹೋಗಿದೆ. ಮೌಲ್ಯಗಳ ವಿಚಾರದಲ್ಲಿ ಬಂದಾಗ ನಾವು ಹಿಂದೆ ಕೊಟ್ಟೋದು. ಬಿಕಾಸ್ ಇಡೀ ದೇಶದಲ್ಲೇ ಸಿನಿ ಜಗತ್ತಿನಲ್ಲಿ ಕನ್ನಡ ಚಿತ್ರಗಳು ಅಂದರೆ ಮೌಲ್ಯಾಧಾರಿತ ಚಿತ್ರಗಳು ಅಂತ ಹೆಸರು ಬರ್ತಾಯಿತ್ತು. ಈ ರಾಷ್ಟ್ರ ಪ್ರಶಸ್ತಿಗೆ ಕನ್ನಡ ಚಿತ್ರಗಳು ಹೋದಾಗ ಕನ್ನಡ ಸಿನಿಮಾಗೆ ಕಾಂಪಿಟೇಟ್ರು ಭಾಳ ಜನ ಇರ್ತಿದ್ರು. ಯಾಕೆಂದ್ರೆ ಕನ್ನಡ ಸಿನಿಮಾಗೆ ಅವಾರ್ಡ್ ಬಂದ್ಬಿಡುತ್ತೆ, ಅವ್ರದ್ದು ವ್ಯಾಲ್ಯೂಸ್ ಇದೆ ಸಿನಿಮಾಗಳಲ್ಲಿ, ಹೀಗೆಲ್ಲ ದೊಡ್ಡ ಸುದ್ದಿ ಇತ್ತು. ಅದನ್ನು ಇವತ್ತು ತುಂಬ ಹಿಂದೆ ತಳ್ಳಿಬಿಟ್ಟು ನಾವೇನು ಮಾಡಿದ್ದೀವಿ ಅಂದರೆ, ಬೇರೆಯ ಭಾಷೆಯ ಬೇರೆ ಸಂಸ್ಕೃತಿಯ ಸ್ಫೂರ್ತಿಯಿಂದ ನಮ್ಮ ಸಿನಿಮಾದಲ್ಲಿ ಮೂಲ ಮೌಲ್ಯ ಇದೆಲ್ಲ ಅದನ್ನೆಲ್ಲೋ ಒಂದು ಕಡೆ ನಾವು ಕಳ್ಕೊತಾ ಇದ್ದೀವಿ ಅಂತ ನನಗೆ ಅನ್ನಿಸ್ತು ಅಷ್ಟೇ. ತಾಂತ್ರಿಕವಾಗಿ ನಾವು ತುಂಬ ತುಂಬ ಸ್ಟ್ರಾಂಗ್ ಆಗಿದ್ದೀವಿ. ಇಡೀ ಭಾರತದಲ್ಲಿ ಕನ್ನಡ ಚಿತ್ರರಂಗ ಟೆಕ್ನಿಕಲಿ ನಂಬರ್ 1. ಸದ್ಯಕ್ಕೆ ಟಚ್ ಮಾಡೋಕ್ಕಾಗಲ್ಲ ಯಾರು. ಆ ರೇಂಜಲ್ಲಿ ತಂತ್ರಜ್ಞಾನ ಬೆಳೆದಿದೆ ನಮ್ಮಲ್ಲಿ. ವ್ಯಾಲ್ಯೂಸ್ ಎಲ್ಲೋ ಒಂದು ಕಡೆ ಮೂಲೆ ಸೇರ್ಕೊಂಡ್ಬಿಡ್ತು. ಅದು ಬದಲಾವಣೆ, ಅದೇ ಬದಲಾವಣೆ. ಓಕೆ ಸರ್, ಇನ್ನು 5D ಚಿತ್ರದ ಬಗ್ಗೆ ನಮ್ಮ ಪ್ರೇಕ್ಷಕರಿಗೆ ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಕೊನೆಯದಾಗಿ ಅಂತಲ್ಲ, ದಿನ ಪದೇ ಪದೇ ಹೇಳುವಂಥದ್ದು ಅಷ್ಟೇ. ಒಂದು ಹೊಸ ವಸ್ತು ನಮ್ಮ ಪ್ರೇಕ್ಷಕರಿಗೆ ನನ್ನ ಸಿನಿಮಾ ನೋಡಿ ನನ್ನ ಕೋಆಪ್ರೇಟ್ ಮಾಡಿ ಎಲ್ಲ ಕೇಳಬಾರ್ದು. ಸಿನಿಮಾ ಚೆನ್ನಾಗಿದ್ರೆ ಅವರೇ ನೋಡ್ತಾರೆ, ಅವ್ರಿಗೆ ಇಷ್ಟ ಆಗಬೇಕು ಅಷ್ಟೇ. ಹೊಸ ವಸ್ತುಗಳನ್ನು ಸ್ವೀಕರಿಸೋದ್ರಲ್ಲಿ ಕನ್ನಡಿಗರು ಮೊದಲಿಗರು. ಭಾರತ ಚಿತ್ರರಂಗದಲ್ಲಿ ಕನ್ನಡಿಗರು ಹೊಸ ವಸ್ತುಗಳನ್ನು ಸ್ವೀಕರಿಸೋದು ಮೊದಲಿಗರು. ಅವ್ರು ಖಂಡಿತ ಈ ವಸ್ತುವನ್ನು ಸ್ವೀಕರಿಸ್ತಾರೆ. ಯಾಕೆಂದರೆ ಆ ಒಂದು ನಿಟ್ಟಿನಲ್ಲಿ ನನಗೆ ಅನುಭವ ಆಗಿದೆ. ನನ್ನನ್ನು ಬಹಳಷ್ಟು ಸಿನಿಮಾಗಳಲ್ಲಿ ಗೆಲ್ಲಿಸಿದ್ದಾರೆ. ಇದು ನನ್ನ 50ನೇ ಸಿನಿಮಾ. ಈ 49 ಸಿನಿಮಾಗಳು ನಾನು ಅವ್ರಗಳ ಜೊತೆಯಲ್ಲೇ ಬೆಳ್ಕೊಂಬಂದಿದ್ದೀನಿ. ಹಾಗಾಗಿ 50ನೇ ಸಿನಿಮಾ ಇದು ಅವ್ರಿಗೋಸ್ಕರ, ಅವ್ರಿಗೆ ಅರ್ಪಣೆ ಮಾಡ್ತಾಯಿದ್ದೀನಿ. ಈ ಚಿತ್ರಕ್ಕೆ ಅವರಿಂದ ದೊಡ್ಡ ಮಟ್ಟದ ಪ್ರೋತ್ಸಾಹ ಸಿಗುತ್ತೆ ಅನ್ನೋದು ನನ್ನ ನಂಬಿಕೆ. ಥ್ಯಾಂಕ್ ಯು ಸರ್. ಧನ್ಯವಾದಗಳು. ಪನೋರಮಾ ಸಿನಿ ಟೈಮ್ಸ್ ಜೊತೆ ಮಾತಾಡಿದ್ದಕ್ಕೆ ಆಲ್ ದ ವೆರಿ ಬೆಸ್ಟ್ ಸರ್. ಒಳ್ಳೆಯದಾಗಲಿ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು.